ಗಿರ್ಜಿ, ನನಗೆ ಮಾಡಕ್ ಕೆಲಸದವು ನೀವೊಂದು ಮಾಡೋದು ಒಂದೊಂದಲ್ಲ ನೋಡು. ಎದಕ್ಕಂಗ್ ಹೊಯ್ಕೊಂತೀರಿ? ನನಗೆ ಯಾಕೋ ನಿನ್ ರಾತ್ರಿ ಎಲ್ಲ ಈ ಬನ್ನಿ ಮರನೇ ಬರೇ ಕನಸ್ನ್ಯಾಗ. ಇದ್ರ ಬುಡ್ದಾಗ ಏನೋ ಒಂದಿದ್ದಂಗ, ಯಾವುದೋ ದೇವ್ರ ಮೂರ್ತಿ ಇದ್ದಂಗ, ಏನೋ ಒಂಥರ ತೋಡು ತೋಡು ಅಂತ ಹೇಳ್ದಂಗ, ಏನ ಶಾಂತಕ್ಕನ ಇರ್ಬೇಕು. ಮುತ್ತೈದು ಹೆಣ್ಮಕ್ಳು ಕನಸ್ನ್ಯಾಗ ಅಂದ್ರ ದೇವಾನ್ ದೇವತೆ ಇದ್ದಂಗ ಅಂತವ್ರ. ಶಾಂತಕ್ಕನ ಇದ್ರ ಗಿಡದ ಬುಡ್ದಾಗ ತೋಡು ಅಂತಂದ್ಲ. ನಿಮಗೆ ಗೊತ್ತ, ಪಾಂಡವರು ಏನ ವನವಾಸಕ್ಕೆ ಅಲ್ಲಿ ಹೊಂಟಾಗ ಬನ್ನಿ ಮರದ ಮ್ಯಾಗ ತಮ್ಮ ಶಸ್ತ್ರಾಸ್ತ್ರಗಳನ್ನ ಇಟ್ಟು ಹೋದ್ರಂತ. ಆಮೇಲೆ ಅವ್ರು ಎಲ್ಲೆಲ್ಲಿ ಹೋಗ್ಯಾರ, ಹೆಂಗೆ ನಡ್ಕೊಂಡು ಹೋಗ್ಯಾರ, ಅಲ್ಲಲ್ಲೇ ಕುಂತ ಹೋಗ್ಯಾರಂತ. ಆಮೇಲೆ ಈಗ ಭಾಳ ದೇವತೆಗಳು ಸಂಚಾರ ಮಾಡಿರ್ತಾರ ಆಗಿನ ಕಾಲದಾಗ. ಅವೆಲ್ಲ ಕುರುಹುಗಳು ಇರ್ತಾವ್ರಿ ಇಲ್ಲಿ. ನನಗೆ ಯಾಕೆ ಶಾಂತಕ್ಕೆ ಬಂದು ಕನಸ್ನೇ ಹಂಗೆ ಹೇಳಿಲ್ಲ ನೋಡ್ರಿ. ನೀವು ಸುಮ್ಮನೆ ನನ್ನ ನಂಬಿಕೆಗೆ ನೀವು ಅಸಹ್ಯ ಮಾಡಕ್ಕೆ ಹೋಗ್ಬೇಡ್ರಿ. ಬರ್ರಿ ಲೋಟ ಹರಿಕೊಲ್ ತೊಗೊಂಬರ್ರಿ. ಯಾಕೋ ನನಗೇನೋ ಒಂದು ಬಲವಾಗಿ ಅನಿಸ್ತೈತಿ, ಇಲ್ಲಿ ಯಾವುದೋ ದೇವ್ರ ಮೂರ್ತಿ ಇದ್ದಂಗೆ ಐತಿ ಅಂತೇಳಿ. ಅಲ್ಲರಿ, ನಾವೆಷ್ಟು ಪುಣ್ಯ ಮಾಡೇವಿ, ನಾವು ತಗೊಂಡು ಹೊಲದಾಗ ಒಂದು ದೇವ್ರದ್ದು ಮೂರ್ತಿ ಸಿಗ್ತೈತಿ ಅಂದ್ರೆ ಇಲ್ಲಿ ತೋಡು ಅಂತ ನನಗೆ ನಿನ್ನೆ ಶಾಂತಕ್ಕೆ ಕನಸ್ನಾಗ ಹೇಳಾತಿದ್ಲ. ಅಕ್ಕಿ ರೂಪದಾಗ ಯಾಕೆ ಬರ್ಬೇಕು? ನನಗೇನೋ ಒಟ್ಟು ಗೊತ್ತಿಲ್ಲ ರೀ, ಇಲ್ಲೇನೋ ಒಟ್ಟು ಐತಿ. ಅದಕ್ಕೆ ನಂಗೆ ಆ ಮೂಲಕ ಸೂಚನೆ ಸಿಕ್ಕೇತನ ಅಂತೇನೆ ನಾನು. ಆಕಿ ಬೇರೆ ಯಾರು ಅಲ್ಲ, ಬನ್ನಿ ಮಂಕಾಳವನ. ಮೊನ್ನೆ ಕರೆಮ್ಮಂದನ ಇಲ್ಲಿ ಪೂಜೆ ಮಾಡಿದ್ನಿಲ್ಲ, ಬನ್ನಿ ಮಂಕಾಳಿ ಕರೆಮ್ಮ ಅವರೆಲ್ಲಾರ್ದು ಏನು ಹಬ್ಬದ ದಿನ ಅವ್ರು ನನ್ನ ಕನಸ್ನೇ ಬಂದವ್ರು. ನನಗದೆಲ್ಲ ಗೊತ್ತಿಲ್ಲ, ನೀವು ಇಲ್ಲಿ ತೋಡಾಕಬೇಕು. ಸಾಕಾಗಿ ಹೊತ್ತು ಹೋಗತ್ತಾಗ ಆತ. ನಿನ್ನ ಪ್ರಕಾರ ಅಲ್ಲಿ ಏನೋ ಐತೆ ಅಂತೇಳಿ ಇಟ್ಕೋ. ನಾನ ಎಲ್ಲಿ ತೋಡಾಕ್ ಹೋಗ್ಲಿಲ್ಲ. ತಡಿ ಒಂದು 2 ಆಳಿಗೆ ಹಚ್ಚುನು, ಏನೊಂದು 200 ರೂಪಾಯಿ 400 ರೂಪಾಯಿ ತಗೋಬಹುದು. ಎಷ್ಟರ ರೊಕ್ಕ ಹೆಚ್ಚಾಗಿರ್ಬೋದು ನಿಮಗೆ? ಅಷ್ಟು ಒಂದಿಟ್ಟು ಗುಂಡಿ ತೋಡೋ ಅಷ್ಟು ನಿಮಗೆ ತ್ರಾಸಲ್ಲ ನಿಮಗೆ. ಈಗ ಏನೈತ್ರಿ, ಅವಾಗ ನಂಗೆ ಕಷ್ಟ ಐತೇನೆ. ಎಷ್ಟು ಆರಾಮದೇವಿ ಜೀವನದಾಗ. ರೊಕ್ಕ ಬಂದೈತಿ, ಎಲ್ಲ ಆಳಿಗೆ ಹಚ್ಚೇವಿ, ಮನಿ ಕಟ್ಟಾಕತ್ತೇವಿ, ಪಾಯ ಹಾಕ್ಯಾರ, ಇಷ್ಟೆಲ್ಲ ಚಲೋ ಐತಿ ನಮ್ಮ ಜೀವನ. ಮತ್ತೆ ನಿಮಗೆ ಒಂದು ಈಟ್ ಇದೊಂದು ಸ್ವಲ್ಪ ಒಂದು ಮಾರುದ್ದ ಒಂದು ಸ್ವಲ್ಪ ತೋಡಿ ನೋಡೋಷ್ಟು ಇದಿಲ್ಲ ನಿಮಗೆ. ಏನಾಗಲ್ಲ, ತೋಡ್ರಿ ಇಲ್ಲಿ. ಯಾಕೋ ನನ್ನ ಮನಸ್ಸು ಸಮಾಧಾನ ಆಗೋದು, ತೋಡ್ರಿ. ಏನಾಗದಲ್ಲ, ಅದಕ್ಕೂ ಆಳಿಗೆ ಹೇಳ್ತಾರಂತ. ಏನು ಇವತ್ತು ಯಾರು ಬಂದಿಲ್ಲ ಇವತ್ತು? ಏನು ನೀವು ತೋಡ್ರಿ ಇಲ್ಲಿ. ಹೊಲ್ದಾಗ ನಾವೇನು ಯಾರು ಎಲ್ಲ ನಿನ್ನೆ ಹಾರಿಗೆ ಹೋಗ್ಯಾರ ಹೊಲನ, ನಾವು ಇಬ್ಬರ ಇರೋದಿಲ್ಲ, ಹರಗ್ರಿ ಇದು ತೋಡ್ರಿ. ಹೇಳಿದ ಮಾತು ಕೇಳಂಗಿಲ್ಲ, ಕನಸ್ನ್ಯಾಗ ಬಂದ್ರಂತ ತೋಡ ಅಂದ್ರಂತ. ನಿಂದೊಂದು ರಾಡ್ ಎತ್ತಕ ಒಟ್ಟು ನಾನು ಜಲಮಾ ತಿಂತಿ ನೋಡೊಂದು ಹೇಳ್ತಿ, ನೆಮ್ಮದಿಯಾಗಿ ಇರಾಕ್ ಬಿಡ್ಬೇಡ ನನ್ನ. ಒಟ್ಟು ಹೆಂಗ್ ಮಾಡಿ ನಿನ್ನ ಕಾಡ್ಲಿ, ಹೆಂಗ್ ಮಾಡಿ ನಿನ್ನ ಜೀವ ತಿನ್ಲಿ ಅಂತಿ. ತಗೋ ಒಂದು 5 ನಿಮಿಷ ನಿಂದ್ರು, ಹೋಗಿ ಸಲಿಕೆ ಹಾರಿನಾರ ತೊಗೊಂಬರ್ತಾನೆ. ಅಲ್ಲಿ ಗಿಡದ ಬಿಡ್ದಾಗ ನೋಡ್ರಿ, ಪಟ್ನ ತೊಗೊಂಬರ್ರಿ. ನಿಮಗೆ ಎಷ್ಟಕ್ಕೆ ಅಷ್ಟು ತೋಡ್ರಿ, ನಾನು ನೋಡಿ ತೋಡ್ತೀನಿ. ಒಟ್ಟು ಪುಣ್ಯ ನಮ್ಗೆ ಸಿಗ್ಬೇಕು, ಏನ ಇದ್ರು. ಪುಣ್ಯ ಸಿಗಬೇಕೋ ಏನು ನನ್ನ ಜಲಮಾ ರೀತಿಯೇ. ಅಮ್ಮ ಬನ್ನಿ ಮಂಕಳಮ್ಮ ತಾಯಿ, ಯಾಕೆ ನೀ ನನ್ನ ಕನಸ್ನ್ಯಾಗ ಬಂದ್ಯೋ, ಇಲ್ಲಿ ಯಾಕೆ ತೋಡಂದ್ರು ನನಗಂತೂ ಗೊತ್ತಿಲ್ಲ. ಇಲ್ಲಿ ಏನಾರ ಯಾವ್ದಾರ ನಾಗರಿಕಲ್ಲ ಐತೋ, ಏನಾರ ದೇವ್ರ ಮೂರ್ತಿ ಐತೋ ಏನೋ ಒಂದು ಗೊತ್ತಿಲ್ಲ. ಹಂಗೇನಾರ ಸಿಕ್ತಂದ್ರೆ ಇಲ್ಲೇ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅಭಿಷೇಕ ಮಾಡಿ ಪೂಜೆ ಮಾಡ್ತೀನಿ ಆ ದಿನ ಒಂದಕ್ಕೂ. ತಾಯಿ ಇದು ತಪ್ಪ ಸರಿಯಾಗಿ ಗೊತ್ತಿಲ್ಲ. ನೀ ಕನಸ್ನ್ಯಾಗ ಬಂದಿದ್ದಕ್ಕೆ ನಾ ಈ ಕೆಲಸ ಮಾಡಾಕತ್ತೀನಿ. ನೀನ ಆಶೀರ್ವಾದ ಮಾಡ್ಬೇಕವ್ವ ತಾಯಿ, ನಮ್ಮವ್ವ ಕಾಪಾಡುವ. ಬಂದೇನ ಎಟ್ಟತ್ತಾತ? ಏನು ಅಲ್ಲೇ ಮಕ್ಕೊಂಡೆ ಉಂಡ್ಗಿಂಡೆ? ನಿಮ್ಮ ಅವನು ಯಾರದವಳು ಮತ್ತೆ ನಾನು ತಿಳಿಯಾಕೆ ಹಾಪ್ ಮಾಡ್ತೀರಿ. ಮತ್ತೆ ಬರೋಮಟ್ಟ ಪುರ್ಸತ್ತಿಲ್ಲ, ಸಿಗ್ಬೇಕಲ್ಲ ಓಟು ಐಟಮ್. ಬಾ 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 ಬಾ. ಈ ಜಗದಾಗ ತೋಡ್ರಿ. ಸರ್ಕೋರ ಮೂಲಂಗಿ ಮಕ್ದಕ್ಕೆ ಮತ್ತ ಗುದ್ಲಿ ತಗೊಂಡ್ ತೆಲಿಗೆ ಹಾಕಿನಿ ಅಂದ್ರ ನೋಡು, ಅತ್ತಾಗ ದೂರ ತಗೋಗಿ ನಿಂದ್ರು. ಗಿರ್ಜಿ, ಏನ್ಲೇ ಇದು ಸೌಂಡ್? ಹೇಳಿಲ್ಲ, ನನ್ನ ಭಾಳ ಕೇವಲವಾಗಿ ನೋಡ್ತೀರಿ ನೀವು. ಒಳಗೆ ಯಾವ್ದಾರ ನಾಗದೇವತೆ ಕಲ್ಲಿರ್ಬೇಕು, ಇಲ್ಲ ಶಿವಲಿಂಗ ಇರ್ಬೇಕು, ಇಲ್ಲ ಯಾವ್ದಾರ ಹೆಣ್ಣು ದೇವರದ ಮೂರ್ತಿ ಇರ್ಬೇಕು. ಕೆಬ್ರಿ ಇನ್ನೊಟ್ಕು ಇದು ಮಾಡ್ರಿ. ಆ ಮೂರ್ತಿ ಬಡಿ ಹಂಗೆ ಇದು ಮಾಡ್ಬೇಡ್ರಿ, ಸ್ವಲ್ಪ ಆರೋಗ್ಯ ತೋಡ್ರಿ. ಹಾ ನೋಡ್ತೀನಿ. ಆರೋಗ್ಯ ಅಂದ್ರೆ ಹೆಂಗ್ಲೇ ಮಾಡೋದು? ಇವು ಸೌಂಡ ಬರಾಕತ್ತಲ್ಲಿ, ಎಲ್ಲಿ ಬಡಿದ್ರು ಏನ್ ಮಾಡೋದಪ್ಪ ರೀ. ಕೈಲೇ ತೆಗೆದು ಬಿಡು ಬರ್ರಿ, ಇಲ್ಲಿ ಮಣ್ಣು ಅದನ್ನ ತೆಗಿರಿ. ಹರಿ ಅದು ಗುದ್ಲಿ ಆ ಕಡೆ ಇಡ್ರಿ. ಗಿರ್ಜಿ, ಏನ್ಲೇ ಇದು ಕೈ ಹತ್ತಾಕತ್ತಿರೋದು? ಏನೋ ಗಡಿಗೆ ಕಣ್ಣಂಗೆ ಕಾಣಕತ್ತಲ್ಲೇ. ಇದೇನ್ರಿ ಮಣ್ಣಿನ ದೇವ್ರ? ಏನ್ ಕಲ್ಲಿಲ್ಲ ಕಟ್ಟದಿದ್ದ? ತೆಗಿರಿ ನೋಡುನು. ತಡಿ ತೆಗಿಯಾತನ್ ತಡಿ. ಗಿರ್ಜಿ ಇಲ್ಲಿ ನೋಡ್ಲಿ. ಏನ್ರಿ ಇದು? ಹೇ, ಬಂಗಾರದ ನಾಣ್ಯಗಳು ಲೇ. ಗಿರ್ಜಿ, ನಮ್ಮ ಭಾಗ್ಯದ ಬಾಗಲ್ ತೆಗಿತ. ಬಂಗಾರದ ನಾಣ್ಯ, ನಿಧಿ ಸಿಕ್ತಲೇ ನಮಗ. ಮೆಲಕ್ ಚೀರ್ ಬೇಡ. ತೋಡ್ರಿ ನೋಡುನು. ರೀ ಗಿರ್ಜಿ ಇಲ್ಲಿ ನೋಡ್ಲಿ, ಒಂದು ಕೊಡ ತುಂಬಾ ಬಂಗಾರದ ನಾಣ್ಯ. ನೀ ಅಂದಿದ್ ನಿಜ ಲೇ ಗಿರ್ಜಿ. ದೇವ್ರ ಅದಕ್ಕ ನಿನ್ ಕನಸ್ನ್ಯಾಗ ಬಂದು ಇದು ನಮಗ್ ಸಿಗ್ಬೇಕಂತೇಳಿ ಇಲ್ಲಿ ತೋಡಂತ ಹೇಳಾನ. ಇಲ್ಲಾಂದ್ರೆ ನಾವೆಲ್ಲಿ ತೋಡ್ತಿದ್ವಿ. ಹಾ ರೀ, ಇದು ಹಳೆ ಕಾಲದ ರಾಜರು ಯಾರ ಮುಚ್ಚಿಟ್ಟಿದ್ರಿ. ಇಲ್ಲೇ ಐತಿ. ಅಯ್ಯೋ ದೇವ್ರೇ, ಎಷ್ಟು ವರ್ಷದಿಂದ ಇಲ್ಲೈತಿ. ಹೊಲದ ಮಾಲೀಕನ ಎಷ್ಟೋ ವರ್ಷದಿಂದ ಇದ ಮಾಲೀಕದಾನ, ಅವಂಗ ಸಿಕ್ಕಿಲ್ಲ, ನಮಗ್ ಸಿಕ್ಕಿತ್ತಂದ್ರೆ ಏನ್ ನಶೀಬ್ರಿ ನಮ್ದು. ಅಯ್ಯೋ ದೇವ್ರೇ,
ರೀ ಏನ್ ಮಾಡುದ್ರಿ ಈಗ ಇದನ್ನ ಬರೀ ಪಟ್ನ ಮನೆಗೆ ತಗೊಂಡು ಹೋಗ್ಬರ್ರಿ. ಏ ಹುಚ್ಚುರ್ ಸಂತಿ, ಇದನ್ನ ಮನೆಗೆ ತಗೊಂಡು ಹೋಗ್ಬಾರ್ದು. ಈಗ ದಾರ್ಯಾಗ ನೋಡಿದ್ರೆ ಬಿಡ್ತಾರಂತ ಮಾಡಿಯ, ಪೊಲೀಸರಿಗೆ ಹೇಳ್ತಾರ. ಬಾಯಿ ಮುಚ್ಕೊಂಡಿರು. ಇದನ್ನ ಏನ್ ಮಾಡೋನು ಗೊತ್ತನು, ಇಲ್ಲೇ ಮುಚ್ಚಿಡುನು, ರಾತ್ರಿ ಬರುನು, ರಾತ್ರಿ ಬಂದು ತಗೊಂಡೋಗುನು. ಏನ ರಾತ್ರಿನ ರೀ? ಮತ್ ರಾತ್ರಿ ಯಾಕೆ ಬರುದು? ತಡ್ರಿ, ನಾವು ಪ್ಲಾಸ್ಟಿಕ್ ಹಾಳಿ ತಂದನಿ, ಹಂಗ ಈ ಕೈಯಾಗ ಹಿಡ್ಕೊಂಡಿದ್ನಲ್ಲ ಹಂಗ ಬಂದನಿ. ಹಾಳಾಗಷ್ಟು ಸುರು ರೀ. ಹಾಳಿನ ನಾ ಸೀರೆಯಾಗಿ ಇಟ್ಕೊಂಡು ಮನೆಗೆ ತಗೊಂಡು ಹೋಗಿಬಿಡುನು. ಮತ್ತೆ ಯಾಕೆ ರಾತ್ರಿ ಬರುದು? ಏನ ಹಂಗಂತೀಯ? ಈ ಕೊಡ ಇಲ್ಲೇ ಒಗದ್ ಬಿಡುನ? ಒಗದ್ ಬಿಡ್ಬೇಡ್ರಿ, ಆ ಕೊಡನ ವಾಪಸ್ ಅಲ್ಲೇ ಇಟ್ಟು ಮಣ್ಣು ಮುಚ್ಚಿ ಬಿಡ್ರಿ. ಅದ್ರಾಗಿರೋ ಬಂಗಾರದ ನಾಣೆ ಎಲ್ಲ ಹಾಳಾಗಿ ಸುರುಕೊಳ್ಳುನು, ಒಯ್ದು ಬಿಡುನು. ತಡ್ರಿ, ಹಾಳಿ ಕೊಡ್ತೀನಿ. ಗಿರ್ಜಿ, ನಮ್ಮ ಭಾಗ್ಯದ ಬಾಗಲ್ ತೆಗಿತಿಲ್ಲ ಗಿರ್ಜಿ. ರೀ ತೋರಿ ಇದಾಗ ಸುರು ರೀ. ತಗೋ ಗಿರ್ಜಿ, ಇದನ್ನ ಹೆಂಗ್ ಮುಚ್ಚಿಟ್ಕೊಂತೀಯ ಹೆಂಗಿಲ್ಲ. ರೀ ನಮ್ಮ ಭಾಗ್ಯದ ಬಾಗ್ಲ ತೆಗಿತ್ರಿ. ರೀ ತಡ್ರಿ, ನಿಮ್ಮ ಹೆಗಲ್ ಮ್ಯಾಗಿಂದ ಟವಲ್ ಕೊಡ್ರಿ. ಗಿರ್ಜಿ, ಶ್ರೀಮಂತರ ಆದ್ವಿಲೇ ನಾವು. ಹ್ಞೂನ್ರಿ. ನೋಡ, ಮೊದಲ ನಿಮ್ ಹೆಣ್ಮಕ್ಳ ಬಾಯಾಗ ಮಾತು ನಿಲ್ಲೋದಿಲ್ಲ. ಏನಾರ ಅಪ್ಪಿ ತಪ್ಪಿ ಒಬ್ರಿಗೆ ಈ ವಿಚಾರ ಹೇಳಿದಿ, ಮುಗಿದು ಹೋದ್ ಕತಿ. ಏನು ಬಡಬಡ ನಾ ಈ ಗಡಿಗೆ ಎಲ್ಲ ಇಟ್ಟೇನಲ್ಲ, ಮುಸ್ತನಿ. ಪಟ ತಡಿ, ನಾನು ಬರ್ತೇನೆ. ಇಬ್ರು ಕೂಡ ಮನೆಗೆ ಹೋಗ್ಬಿಡ್ನು. ಮುತ್ರಿ ಹೆಂಗಿತ್ತಂಗ್ ಮಾಡ್ಬೇಡ್ರಿ. ನಡಿ ಗಿರ್ಜಿ, ಪಟ್ಟಂತ ಮನೆಗೆ ಹೋಗುನ್, ಎಲ್ಲಿ ನಿಂದ್ರ ಬೇಡ, ನಡಿ. ಯಪ್ಪ, ಅವಾಗೇನಾಯ್ತು? ಏನು ಹೇಳಪ್ಪ, ನಿಮ್ಮ ತಮ್ಮಗೆ ಫೋನ್ ಹಚ್ಚಿದ್ಲಿ ನಿಮ್ಮವ್ವ. ಫೋನ್ ಹಚ್ಚಿ ಬರೇ ನಿಮ್ದು ಕಂಪ್ಲೇಂಟ್ ಹೇಳಾಕತ್ಲ. ಹಿಂಗೆ ಹೋಗ್ಯಾಳಕಿ. ಅವನು ಹೋಗ್ಯಾನ ಬಾಡ್ಯಾ ಬೆನ್ನ ತಗೊಂಡು ಅಂತೇಳಿ ಬೇದಾಡಕತ್ತೀನಿ. ನೀನಾರ ಬರ್ತೀನಿ ಇಲ್ಲ, ಈ ವರ್ಷ ಮುಗಿತಲ್ಲ ಸಾಲಿ, ಮತ್ತೆ ಬಂದ್ಬಿಡು ಹೋಲಿ, ಇಲ್ಲಿಂದ ನಾವು ಇದು ಮಾಡುವಂತಿ, ಕೆಲಸ ಹಚ್ಚುವಂತಿ, ನಾನಾ ಚಲೋ ಕನ್ನೆ ತೆಗೆದು ನೀನು ಮದುವೆ ಮಾಡ್ತೀನಿ ಅಂತ ಹೇಳಿದ್ಲ. ಹೇಳತ್ಲೆ ಅವೇನಂದ ಗೊತ್ತನ ತಗಿಂದ, ನನ್ನ ಮದುವೆ ಆಗೈತಿ, ನಾನು ಮದ್ವೆ ಮಾಡ್ಕೊಂಡೇನಿ, ನನಗೇನು ನೀ ಮದುವೆ ಮಾಡಬೇಡ್ಬೇ, ನಂದು ಈ ವರ್ಷ ಓದೂ ಮುಗೀತು, ನಾ ಇಲ್ಲೇ ಕೆಲಸ ಕಂಪ್ಲೀಟ್ ಇಲ್ಲೇ ನನ್ನ ಜೊತೆಗೆ ಓದಾಕಿ ನಾ ಮದುವೆ ಮಾಡ್ಕೊಂಡೇನಿ, ನಾವು ಇಲ್ಲೇ ಕೆಲಸ ಮಾಡ್ತೀವಿ ಗಂಡ ಎಂತಿ ಅಂದ. ಏನು ಹೇಳ್ಬೇಕು ಇದಕ್ಕೆ? ತಗೋ ನಿಮ್ಮವ್ವ ಚೇರಾಕತ್ಲು ಒದರಾಕತ್ಲು. ನನ್ನ ಬಿಟ್ಟು ಬಾಡ್ಯಾ, ನೀನು ಹಂಗ ಮಾಡಿದಿ, ಅವನು ಹಂಗ ಮಾಡಿದ, ಇಬ್ರು ಅದನ್ನ ಮಾಡಿದ್ರಿ, ಎದಕ್ ಬೇಕು ನಿಮ್ಮಂತವನ್, ಎದಕ್ ಸಾಕ್ಬೇಕು ಅಂತೇಳಿ ಹೊಯ್ಕೊಳಕತ್ತಿದ್ದ. ಒಮ್ಮೆ ಇದಕ್ಕಿದ್ದಂಗೆ ತ್ರಾಸ ಆತ. ಏನಾತ, ತಲೆ ಹಿಡ್ಕೊಂಡಕ್ಕೆ ತಳಗ್ ಬಿದ್ಲ. ಏನ ತಮ್ಮ ಮದುವೆಗೇನ? ಹ್ಞೂನಪ್ಪ, ಸೂರಜ ಮದುವೆಗೇನ. ಯೋ ಒಂದು ಮಾತು ಹೇಳಿಲ್ಲಲ್ಲ. ಅಲ್ಲ, ನಮ್ಮವನ ಹಕ್ಕಿಕತ್ ಗೊತ್ತಿದ್ದ ಮದುವೆ ಮಾಡ್ಕೊಂಡಿರ್ಬೇಕವ. ನೋಡಿ ಹಿಂಗೆ ಮಾಡ್ತಾಳ. ಜೊತೆಗೆ ಅದು ಏನ ಅಂತಾರಲ್ಲ, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋತ ಅನ್ನಂಗೆ, ಈಕಿ ಜೊತೆಗೆ ನಾನು ನರ್ಕಕ್ಕೆ ಹೊಂಟೇನಿ. ಸ್ವರ್ಗಕ್ಕಲ್ಲ, ನರ್ಕಕ್ಕೆ ಹೊಂಟೇನಿ ನಾನಂತರು. ಯಾಕಂದ್ರೆ ಈಗ ಈಕಿ ಅಂತೂ ಯಾರು ಬೇಡ ಏನೂ ಬೇಡ ಅಂತ ಒಂಟಿ ಗೂಗಿಗೆ ಇರಾಕತ್ತಾಳ. ಈಕಿ ಜೊತೆಗೆ ನಾನು ಇರಾಕಬೇಕಲ್ಲ, ಮತ್ತು ನಾನು ಒಂಟಿ ಗೂಗಿ ಆಗದಂಗೆ ಆಗ್ಬಿಟ್ಟೆ ನೋಡಪ್ಪ. ಇತ್ತಾಗ ನೀನು ಹೆಂಡ್ತಿ ನೀನು ಆತಾಗ ಹೋದ್ರಿ, ಅವರಿಬ್ರು ಮದುವೆ ಮಾಡ್ಕೊಂಡಾರು, ಇನ್ನೂ ಮನೆಗೆ ಬಂದಿಲ್ಲ. ಅವ ಯಾವಾಗ ಮದುವೆ ಮಾಡ್ಕೊಂಡಾನ ಅದು ಗೊತ್ತಿಲ್ಲ. ಹೇಳಿಲ್ಲ, ಇವತ್ತು ಹೇಳ್ಯಾನ ಒಮ್ಮಕ್ಕ. ಏನು ಮಾಡ್ಬೇಕು ನೋಡು, ಈ ವಯಸ್ಸಾದ್ಮೇಲೆ, ಈ ವಯಸ್ಸಾದ ಕಾಲಕ್ಕೆ ಎರಡೆರಡು ಮಕ್ಕಳಿದ್ರು, ಸೊಸ್ತೆಯಾರಿದ್ರು, ನಾವು ಈ ಥರ ಅಬೇಪಾರಿಗತೆ ಇದೀವಿ. ಯಪ್ಪ, ಬೇಜಾರು ಮಾಡ್ಕೊಬೇಡಪ್ಪ. ನಾನು ನನ್ನ ಹೆಂಡತಿ ಕರ್ಕೊಂಡು ಹೊಳ್ಳಿ ಬರ್ತೇನೆ ತಗೋ. ಯಾಕಂದ್ರೆ ಮತ್ತು ಅವ್ಗೆ ಹಿಂಗಾಗೈತಿ ಅಂತಿ, ಈ ಟೈಮ್ನಾಗ ನಾನು ನಿಮ್ಮನ್ನು ಬಿಟ್ಟು ಹೆಂಗಿರೋದು? ಬೇಡ, ನಾ ಆಕೆನ ಕರ್ಕೊಂಡು ಹೊಳ್ಳಿ ಬರ್ತೇನೆ ತಗೋ. ಬೇಡಪ್ಪ ಬೇಡ, ನನ್ನ ಸಲುವಾಗಿ ನೀ ತ್ರಾಸ ತೊಗೊಳಕೋಬೇಡ. ಏನು ನಾ ಸುಮ್ಮನೆ ನನ್ನ ಸಲುವಾಗಿ ಮತ್ತು ನೀ ಬಂದು ಯಾಕೆ ತ್ರಾಸ ತೊಗೊಂತಿ? ಅಲ್ಲೇ ಇರ್ರಿ ಗಂಡ ಐತಿ. ಯವ್ವ, ಹೆಂಗದಿವಿ ಈಗ? ನೋಡಪ್ಪ, ನಿಮ್ಮ ತಮ್ಮ ಅಲ್ಲೇ ಮದುವೆಗೇನಂತ ನೀನು ನನ್ನ ಕುತ್ತಿಗೆ ಕೋದಿ, ಅವ ಅಂತ್ರ ಬೆನ್ನಿಗೆ ಚೂರಿನ ಹಾಕ್ಯಾನ ನೋಡ್ದೇನ. ಹೋಗ್ಲಿ ಬಿಡ್ಬೆ, ಏನೋ ಮಾಡ್ಕೊಂಡು ನಾನು ಇಷ್ಟಪಟ್ಟು ಹುಡುಗಿನ. ಈಗ ನೀವು ಮಾಡೋದೇ ಅವ ಮಾಡ್ಕೊಂಡು ನಾನು ಅಷ್ಟೇ, ಹಂಗೆ ಅನ್ಕೋಬೇಕಷ್ಟೇ. ಏನು ಮಾಡೋಕೆ ಆಗಂಗಿಲ್ಲ. ಈಗ ಸುಮ್ಮನೆ ನೀನು ಅವ್ನು ಕುಟ್ಟು ಈಗ ನನ್ನ ಜೊತೆ ಮಾಡ್ದಂಗೆ, ನನ್ನ ಹೆಂಡತಿ ಜೊತೆ ಜಗಳ ಮಾಡ್ದಂಗೆ ಅವ್ನು ಕುಟ್ಟು ಮಾಡಾಕತ್ರ ಅವನು ಅಲ್ಲೇ ಉಳ್ಕೋತಾನ. ಅವಾಗ ನೋಡಿ ಏನು ಮಾಡ್ತಿ? ಅದಕ್ಕೆ ಸ್ವಲ್ಪ ಸಮಾಧಾನಾಗಿ ಇದ್ದೆ ಅಂದ್ರೆ ಚಂದ ಇರ್ಬೋದಿತ್ತವ. ನಾನಂತೂ ಏನು ಮಾತಾಡೋದ ಒಜ್ಜೆಗೈತಿ ಈ ಮನೆ ಒಳಗೆ. ಏನು ಮಾತಾಡಿದ್ರು ಜಗಳನ. ಜಗಳದ ಮಾತಾಡಿದ್ರೆ ಜಗಳನ ಆಗುದು. ಅದ್ರಾಗ ನಿಮ್ಮಪ್ಪಂತರು ಹಿತಶತ್ರು ಆದಂಗೆ ಆಗ್ಬಿಟ್ಟ ನನಗಂತರು. ನಾನೇನು ನಿಟ್ಟಿನಲ್ಲಿ ಸೇರಂಗಿಲ್ಲ ನಿಮ್ಮಪ್ಪಂತರು. ನೋಡು ಹಿಂಗೆ ಮಾತಾಡ್ತಾಳೆ, ಏನು ಹೇಳ್ಬೇಕು? ಯವ್ವ, ಸಮಾಧಾನ ಮಾಡ್ಕೋಬೇ. ಏನು ಸಮಾಧಾನ ಮಾಡ್ಕೊಳ್ಳೋದು ಬಿಡಯಪ್ಪ. ನೀನು ನಿನ್ನ ಹೆಂಡತಿ ಕಟ್ಕೊಂಡು ಅಲ್ಲಿ ಹೋಗಿಯಾ? ಇರೋದಿಬ್ರು ಗಂಡ ಹೆಂಡತಿ, ಯಾವಾಗ ಸಾಯ್ತೀವ ಗೊತ್ತಿಲ್ಲ. ಅವನು ಅಲ್ಲೇದಾನ, ಅವೇನು ಬರಂಗೆ ಕಾಣಂಗಿಲ್ಲ ಬಿಡು. ಹಂಗಿದ್ದಿದ್ರೆ ಯಾವಾಗ ಮದುವೆ ಮಾಡ್ಕೊಂಡಾನೆ ಏನೋ ಬರ್ತಿದ್ದ. ಈ ಹೊತ್ತಿನ ಮಟನು ಒಂದು ಮಾತು ಹೇಳಿಲ್ಲವ. ಏನನ್ಪ ಯಪ್ಪ, ಒಂದು ಗೊತ್ತಾಗೋಲ್ತು. ಜೀವನ ಹೆಂಗೆ ನಡೆಸಿದವ? ನಾವು ನೋಡಿದ್ರೆ ಓದಾಕಷ್ಟ ರೊಕ್ಕ ಕಳ್ಸೇವಿ. ಅವ ಅಕ್ಕಿನ ಹೆಂಗೆ ಸಾಕಿದ? ಏನಾರ ಕೆಲಸ ಮಾಡಾಕತ್ತಾನ ಅಲ್ಲಿ? ಏನು ಕೆಲಸ ಮಾಡಾಕತ್ತಾನ? ಭಿಕ್ಷೆ ಎತ್ತಕತ್ತಾನ, ಯಾರಿಗೆ ಗೊತ್ತು? ನೋಡು ಹಿಂಗೆ ಮಾತಾಡ್ತಾಳ. ಮತ್ತೆ ಬಾ ಅಂದ್ರೆ ಎಲ್ಲಿಂದ ಬರ್ತಾರ ಅವ್ರು? ಯವ್ವ, ಸ್ವಲ್ಪ ಸಮಾಧಾನ ಮಾಡ್ಕೋ. ಹಿಂಗೆ ವಟ ಹಚ್ಚಿದಂದ್ರೆ ಅವ್ರು ಬರೋದಿಲ್ಲ ನೋಡು. ಬ್ಯಾಡೋಗಿ ಯಾವ ಬಾಡ್ಯಾನು ಬರೋದು ನನಗೆ. ಹಡತ್ತಾಯಿ ಈ ಟೈಮ್ನ್ಯಾಗ ಬೇಕೇ ಇರ್ಬೇಕು. ಮುಪ್ಪಿನ ಕಾಲಕ್ಕೆ ಎದಕ್ಕೆ ಹಡಿಬೇಕು? ಗಂಡು ಮಕ್ಳು ಮಣ್ಣಾಲಿ ಎದಕ್ಕೆ ಬೇಕವು?
ನನ್ನ ಹೊಟ್ಯಾಗ ಒಂದು ಹೆಣ್ಣು ಹುಟ್ಟಿತ್ತಂದ್ರೆ ಈ ಟೈಮ್ನಾಗ ಒಂದು ಹೊಟ್ಟೆ ನೀರಾರ ಕೊಡ್ತಿತ್ತು ಏನು. ಅದ್ಯಾಕೆ ಬಂದು ನಿಂಗೆ ನೀರು ಕೊಡ್ತಿತ್ತು, ಗಂಡನ ಮನ್ಯಾಗ ಇರ್ತಿತ್ತು. ಇರ್ತಿತ್ತು. ನಾಳೆ ಕರ್ಕೊಂಡು ಇಲ್ಲೇ ಬಾ ಅಂತ ಹೇಳ್ತಿದ್ದೆ. ನೋಡಿ ಹೆಂಗೈತಿ ಈಕಿ ಕೇಡಿ ಬುದ್ಧಿ. ಈಕಿ ಮಾತ್ರ ಮಗಳಿಗೆ ಹಳ್ಯಾನ್ ಕರ್ಕೊಂಬಾ ಅಂತಿದ್ಲಂತ. ಈಗ ಮತ್ತೆ ನಿನ್ನ ಹೆಂಡ್ತಿ ನಿನ್ನ ಕರ್ಕೊಂಡು ಹೋಗಿರೋದು ಈಕಿಗೆ ಇಷ್ಟ ಇಲ್ಲ. ನೋಡಿ ಹೆಂಗೈತಿ ವಿಚಾರ ಶಕ್ತಿ. ಯಪ್ಪ ಹೋಗ್ಲಿ ಬಿಡಿ, ಇಲ್ಲದ ಮಗಳ ಸಲುವಾಗಿ ಯಾಕೆ ಜಗಳ ಮಾಡ್ತೀರಿ? ಈಗ ನಾನು ತಮ್ಮಗೆ ಫೋನ್ ಹಚ್ಚಿ ಮಾತಾಡ್ತೀನಿ. ಏನ ಅವಂಗೂ ಹೇಳ್ತೇನೆ ಅವ್ನ ಹೆಂಡತಿ ಕರ್ಕೊಂಬಾ ಅಂತೇಳಿ. ನಾನು ನನ್ನ ಹೆಂಡತಿಗೆ ಸಮಾಧಾನ ಮಾಡಿ ಇಲ್ಲೇ ಕರ್ಕೊಂಡು ಬರ್ತೇನೆ. ನೀನು ಇಬ್ರು ಕುಟು ಜಗಳ ಮಾಡಕ್ ಹೋಗ್ಬೇಡ. ಸುಮ್ಮನೆ ಅಡಿಗೆ ಮಾಡ್ತಾರ, ಕೆಲಸ ಮಾಡ್ಕೊಂಡು ಹೋಗ್ತಾರ, ಅವ್ರದವ್ರು ಮಾಡ್ತಾರ. ನೀ ಸುಮ್ಮನೆ ಟೈಮ್ ಟು ಟೈಮ್ ಊಟಕ್ಕೆ ನೀಡ್ತಾರ, ಊಟ ಮಾಡ್ಕೊಂಡು ಆರಾಮಿರು. ಅಡಿಗೆ ಮನೆ ಪಾರ್ಪತ್ತೆ ಬಿಟ್ಟು ಅವ್ರಿಗೆ ಹಾಳು ಗುಂಡಿ ಬಿದ್ಕೊಂಡು ಹೋಗಲಿ, ಏನಾರ ಯಾಕೆ ಮಾಡ್ಕೊಲಿ. ಏನು ವಯಸ್ಸಾಗೈತಿ, ಏನು ಹಿಂದೆ ಭಾಳಷ್ಟು ಮುಂದೆ ಬಾಳ್ಬೇಕಾಗೈತಿವ. ಇನ್ನು ಮ್ಯಾಗ ಅತಿಯಾಗಿ ಎಲ್ಲದನ್ನು ಮೈಮ್ಯಾಗ ತೊಗೊಳಕ್ ಹೋಗ್ಬೇಡ. ಅಷ್ಟ್ರು ಸೇರಿ ಚಂದ ಇರುನಂತ. ಏನ ಆತ್ ತೋರ್ಪ, ನೀನು ಹೆಂಡತಿ ಬರಾಕ್ ಒಪ್ಕೊಂಡ್ರೆ ಕರ್ಕೊಂಬ. ಆಕೇನು ಬರಂಗೆ ಕಾಣಂಗಿಲ್ಲ. ಕೇಳಿ ನೋಡು, ಬಂದರೆ ಯಾಕೆ ಬರಬಾರ್ದು. ಕರಿ ಅವಂಗೂ ಫೋನ್ ಹಚ್ಚಿ ಕರಿ. ಓಲತ್ತಾಗ ಆಡ್ಕೊಂಡು ನಗರ ಮುಂದೆ ಮುಗ್ಗರ್ಸಿ ಬಿದ್ದಂಗೆ ಆಗೈತೆ ನನ್ನ ಬಾಳೆ. ಇರ್ತೇನೆ ಬಾಯಿ ಮುಚ್ಕೊಂಡು ಬಾಯಾಗಿ ಎಲ್ಲಿ ತುಂಬ್ಕೊಂಡು ಇರ್ತೇನೆ. ತಗೋರಪ್ಪ, ನೀವೇನು ಬೇಕಾದಂಗೆ ಮಾಡ್ರಿ, ಬೇಕಾದಂಗೆ ಇರ್ರಿ. ಯಪ್ಪ ನನ್ನ ಕೆಲಸ ಐತೆ, ನಾ ಬ್ಯಾಂಕಿಗೆ ಹೋಗ್ತಾನೆ. ಅವಾಗ ಹೇಳು. ಏನು ನಾ ಬರ್ತೇನೆ, ಹೋಗಿ ಬರ್ತೇನೆ ಬೇ. ಏಕಿನ ಎದಕ್ಕೆ ಶಿಟ್ ಮಾಡ್ತಿ? ಏನು ಬರ್ಬರ್ತಾವ ವಯಸ್ಸನ. ಇಬ್ಬರು ಸೊಸ್ತ್ಯಾರು ಬಂದ್ರಂದ್ರೆ ಹಂಚ್ಕೊಂಡು ಕೆಲಸ ಮಾಡ್ತಾರ. ಟೈಮ್ ಟು ಟೈಮ್ ನನಗೆ ನಿನಗೆ ಊಟಕ್ಕೆ ಕೊಡ್ತಾರ, ಯೋಗಕ್ಷೇಮ ವಿಚಾರಿಸ್ತಾರ. ಏನು ಚಿಂತೆ ಬಿಟ್ಬಿಡು. ಮನೀನ ಅವ್ರಿಗೆ ಅಂತೇಳಿ ಕಟ್ಸೈತಿ, ಇರಲಿ ಆರಾಮಾಗಿ. ಯಾಕೆ ಸುಮ್ಮನೆ ನಾವಿಬ್ರು ಈ ಥರ ಸೊಸ್ತ್ಯಾರಿಗೆ ಮಕ್ಕಳಿಗೆ ಕೆಟ್ಟದಾಗಿ ನಾವು ನಡ್ಕೊಂಡು ಅವ್ರಿಗೂ ಬೇಜಾರು ಮಾಡಿ ನಾವು ಕೆಟ್ಟಾಗೋದು ಬಿಟ್ಬಿಡು. ಹೋಗ್ಲಿ. ಏನು ಆತು ಬಿಟ್ಟೇನು ತಗೋ. ನಿಮ್ಮ ತಂಗಿಗೆ ಬಂದಿದ್ದ ಆಸ್ತಿನೂ ಬಿಟ್ಟೆ. ಮನೆಗಿನಿ ಕಟ್ಟಕತ್ತಾಳಂತಲ್ಲ ಏನೋ ಜೋರಾಗಿ. ಮತ್ತೆ ನೋಡಿಂತಾವ್ ಕಟ್ಲಿ ಬಿಡು, ಯಾರು ಬೇಡಂದ್ರು. ರೀ ಇವತ್ತೊಂಚೂರು ನಿಮ್ಮ ತಂಗಿ ಮನೆಗೆ ಹೋಗ್ಬರೋಣ. ಪಾಪ ಮೊನ್ನೆ ನಾನು ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ಆಕೆಗೆ. ಅದಕ್ಕೆ ಹೋಗಿ ಒಂಚೂರು ಮನೆ ನೋಡ್ಕೊಂಡಾರ ಬರೋನು. ಹಂಗೆ ಮಾತಾಡಿಸ್ದಂಗಕತಿ. ಏನಂತೀರಿ? ಅಲ್ಲ ನೀನು ನಮ್ಮ ತಂಗಿ ಮನೆಗೆ ಹೋಗಿ ಮಾತಾಡ್ಸ್ಕೊಂಬರು ನಾತೀಯ? ಏನಪ್ಪ ಇದು ವಿಚಿತ್ರ. ಕೆಟ್ಟ ಮ್ಯಾಗ ಬುದ್ಧಿ ಬಂತಂತೇಳಿ ಈಗ ಬುದ್ಧಿ ಬರಾಕತ್ತೈತಿ. ಏನು ಮಾಡ್ಬೇಕು ನೋಡ್ರಿ. ಯಾಕಂದ್ರೆ ಸಾಕಾಗೈತೆ ನನಗೂ. ನಾನು ಎಷ್ಟಂತೇಳಿ ಒಬ್ಬೇಕೆ ಇರಲಿ, ಜೀವನ ನಡೆಸಲಿ. ಗೊತ್ತಾಗೈತೆ ನನಗೂ ಯಾವಾಗಲೂ ರೊಕ್ಕ ಒಂದ ಮುಖ್ಯ ಅಲ್ಲ, ಜನನೂ ಬೇಕು ಅಂತೇಳಿ. ಆತ್ ತಗೋರಿ, ನಾನು ಇನ್ಮ್ಯಾಗ ಯಾರು ಕೊಟ್ಟು ಜಗಳನೂ ಮಾಡೋದಿಲ್ಲ, ಏನು ಅನ್ನಕ್ಕೂ ಹೋಗೋದಿಲ್ಲ. ಅವ್ರಿಷ್ಟ ತಿಳ್ದಂಗೆ ಅವ್ರು ಇರಲಿ, ಈಕೆ ಇಷ್ಟ ತಿಳ್ದಂಗೆ ಈಕಿರಲಿ. ಸುಮ್ಮನೆ ಇರ್ತೀನಿ, ಏನು ಮಾಡೋಕ್ಕಾಗಿಲ್ಲ. ಏನು ಆತು, ನಿಂಗೆ ಆರಾಮ್ ಅನ್ಸಿದ್ರೆ ಇವತ್ತು ಹೋಗೇ ಬಂದ್ಬಿಡು ನಂಗೆ. ಆತಾ?